ಬಾಳೆನೆಲ್ಲನ ಕಡ್ದಾಕಿದೀವಿ. ರೈತರ ಜೀವನ ತುಂಬಾ ಕಷ್ಟ. ಫೋಟೋಸಿಂಥಸಿಸ್ ಸರಿಯಾಗಿ ಆಗೋದಿಲ್ಲ. ಈ ಬೆಳವಣಿಗೆ ಕುಂಠಿತ ಆಗುತ್ತೆ. ಬೆಳೆ ಸರಿಯಾಗಿ ಬಂದ್ರೆ ಬೆಲೆ ಇರೋದಿಲ್ಲ. ಬೆಲೆ ಸರಿಯಾಗಿದ್ರೆ ನಮ್ಮ ಬೆಳೆ ಸರಿಯಾಗಿ ಬಂದಿರೋದಿಲ್ಲ. ಈ ಜೀವಾಣುಗಳ ಸಂಖ್ಯೆ ಹೆಚ್ಚಾಗಿ ಇದೇನಿದೆ ತ್ಯಾಜ್ಯ ಎಲ್ಲನ ಡಿಕಂಪೋಸ್ ಮಾಡಿ ಈ ಅಡಿಕೆ ಗಿಡಕ್ಕೆ ಬೇಕಾಗಿರುವಂತದ ಪೋಷಕಾಂಶಗಳನ್ನ ಒದಗಿಸ್ಕೊಡುತ್ತೆ ಸ್ನೇಹಿತರೆ. ಜೀವಾಣುಗಳು ನಾವು ಕೊಡ್ತಾ ಇರೋದ್ರಿಂದ ಅದಕ್ಕೆ ಯಾವಾಗ್ಲೂ ಒದಿಕೆಯಾಗಿ ಇರ್ಬೇಕು. ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯುವ ರೈತ ಬಾಲಚಂದ್ರ. ಸ್ನೇಹಿತರೆ, ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಾನು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ನಮ್ಮ ನೈಸರ್ಗಿಕವಾಗಿ ಮಾಡಿರುವಂತ ಅಡಿಕೆ ತೋಟದ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನೋಡ್ತಾ ಇರ್ಬೋದು ನೀವು, ಇದು ನಾವು 11 ತಿಂಗಳಾಗಿದೆ ಅಡಿಕೆ ಗಿಡನ ಇಟ್ಟು. ಒಂದು ಅಡಿಕೆ ಗಿಡದಿಂದ ಒಂದು ಅಡಿಕೆ ಗಿಡಕ್ಕೆ 6 ಅಡಿ ದಾಯ ಇಟ್ಟಿದೀವಿ. ಮತ್ತೆ ಸಾಲಿಂದ ಸಾಲಿಗೆ 9 ಅಡಿ ಇಟ್ಟಿದೀವಿ. ಅದರ ಮಧ್ಯೆ ಅಂತರ ಬೆಳೆಯಾಗಿ ಅಗಸೆಯನ್ನ ಹಾಕಿದ್ವಿ. ಮತ್ತೆ ಬಾಳೆ ಕೂಡ ಹಾಕಿದ್ವಿ. ಬಾಳೆನ ನಾವು ಈಗ ಕಟ್ ಮಾಡ್ತಾ ಇದ್ದೀವಿ. ಸೊ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಗೆ ನಾವು ಬಾಳೆನ ಸರಿಯಾದ ಕ್ರಮನ ಅನುಸರಿಸದೆ ಸೊ ಅದರಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡಿದ್ವಿ. ಅದರಿಂದ ನಮ್ಗೆ ಬಾಳೆಯಲ್ಲಿ ಯಾವುದೇ ರೀತಿಯಾದಂತ ಸರಿಯಾದ ಬೆಳೆ ಇಳುವರಿ ಬರ್ಲಿಲ್ಲ. ಸೊ ಅದರಿಂದ ನಾವು ಅದನ್ನ ಕಡ್ದಾಕ್ತಾ ಇದ್ದೀವಿ. ಇದೊಂದು ನಮ್ಗೆ ದುಃಖಕರವಾದಂತ ವಿಷಯ. ಸೊ ನಾವು ಬಾಳೆ ಇಡ್ಬೇಕಾದ್ರೆ ತುಂಬಾ ಖುಷಿಯಾಗಿ ಒಳ್ಳೆ ಆದಾಯ ಬರುತ್ತೆ ಅಂತ ಹೇಳಿ ಇಟ್ಟಿದ್ವಿ. ಅದನ್ನ ಈಗ ಕಡ್ದಾಕ್ತಾ ಇದ್ದೀವಿ. ಸ್ನೇಹಿತರೆ, ನಾವು ಬಾಳೆಯಲ್ಲಿ ಮಾಡಿರೋ ತಪ್ಪಾದ್ರೂ ಏನಪ್ಪಾ ಅಂದ್ರೆ, ನಾವು ಅದನ್ನ ಸರಿಯಾಗಿ ಅದಕ್ಕೆ ಬೇಕಾಗಿರುವಂತಹ ಗುಂಡಿ ತೆಗಿಲಿಲ್ಲ. ಮತ್ತೆ ಕಂದನ್ನ ಹಾಕಿದ್ದು, ಬಾಳೆ ಕಂದು ಆಯ್ಕೆ ಮಾಡಿ ಅದ್ರಲ್ಲೂ ತಪ್ಪು ಮಾಡಿದ್ವಿ. ಟಿಶ್ಯೂ ಕಲ್ಚರ್ ಆಗ್ಬೇಕಾಯ್ತು. ಸೊ ಇದು ಅದರಿಂದ ಸರಿಯಾದ ಬೆಳೆ ಬರ್ಲಿಲ್ಲ. ಮತ್ತೆ ಫಸ್ಟ್ ಆಫ್ ಆಲ್ ಆಗಿ ನಾವು ಹೇಳ್ಬೇಕಂದ್ರೆ, ಅದಕ್ಕೆ ಸರಿಯಾದ ನಿರ್ವಹಣೆ ಏನು ಮಾಡ್ಲಿಲ್ಲ ನಾವು. ಅದರಿಂದ ಅದು ಒಂದು ಕಾರಣ, ಸರಿಯಾಗಿ ಬರ್ದೇ ಇರೋದಕ್ಕೆ ಕಾರಣ. ಸೊ ಆದ್ರೂ ಏನು ಮಾಡಕ್ ಆಗಲ್ಲ, ರೈತರ ಜೀವನ ಅಷ್ಟೇ. ಯಾವುದೇ ಆಗ್ಲಿ ಒಂದು ಮಾಡುವಾಗ ಖುಷಿಯಿಂದ ಮಾಡಿರ್ತೀವಿ. ಅದು ಬಂದ ಮೇಲೆ ಬೆಳೆ ಕೈಗೆ ಬಂದಾಗ್ಲೇ ಗೊತ್ತಾಗೋದು. ಬೆಳೆ ಸರಿಯಾಗಿ ಬಂದ್ರೆ ಬೆಲೆ ಇರೋದಿಲ್ಲ. ಬೆಲೆ ಸರಿಯಾಗಿದ್ರೆ ನಮ್ಮ ಬೆಳೆ ಸರಿಯಾಗಿ ಬಂದಿರೋದಿಲ್ಲ. ರೈತರ ಜೀವನ ತುಂಬಾ ಕಷ್ಟ. ಆದ್ರೂ ನಮ್ಗೆ ನಾವು ನೈಸರ್ಗಿಕವಾಗಿ ಮಾಡ್ತಿರೋದ್ರಿಂದ ಬಾಳೆಯಲ್ಲಿ ನಮ್ಗೆ ಯಾವುದೇ ರೀತಿ ಲಾಭ ಬರ್ದೇ ಇದ್ರುನು ನಮ್ಗೆ ಅದೊಂದು ತ್ಯಾಜ್ಯವಾಗಿ ಸಿಕ್ಕಿದೆ. ಅದೇ ನಮ್ಗೆ ಒಂದು ಲಾಭ ಅಂತ ನಾವು ತಿಳ್ಕೊಂತ ಇದ್ದೀವಿ. ಯಾಕಂದ್ರೆ ಈ ಬಾಳೆಯಲ್ಲಿ ತುಂಬಾ ನಾರಿನಂಶ ಇರುತ್ತೆ. ಮತ್ತೆ ಅದರಲ್ಲಿ ಹೆಚ್ಚು ಪೊಟ್ಯಾಶ್ ಇರುತ್ತೆ. ಸೊ ಅದನ್ನ ನಾವು ಇಲ್ಲೇ ಕಡ್ದು ಭೂಮಿಗೆ ಮಲ್ಚಿಂಗ್ ಆಗಿ ಕೊಟ್ಟಿರೋದ್ರಿಂದ ನಮ್ಮ ಭೂಮಿಯಲ್ಲಿ ತೇವಾಂಶನು ಕಾಪಾಡುತ್ತೆ. ಮತ್ತೆ ಅದು ಕಳ್ತು ಗೊಬ್ಬರವಾಗಿ ಜೀವಾಣುಗಳಿಗೆ ಆಹಾರ ಆಗಿ ನಮ್ಮ ಗಿಡಗಳಿಗೆ ಬೇಕಾದಂತ ಪೋಷಕಾಂಶಗಳನ್ನ ಒದಗಿಸುತ್ತೆ. ಸ್ನೇಹಿತರೆ, ಮತ್ತೆ ನೀವು ಅಗಸೆ ಬಗ್ಗೆ ನೋಡ್ಬೋದು. ಅಗಸೆಯಲ್ಲೂ ಸಹ ನಮ್ಗೆ ಅದರಲ್ಲಿ ಹೆಚ್ಚು ನೈಟ್ರೋಜನ್ ನ ಫಿಕ್ಸೇಷನ್ ಮಾಡುತ್ತೆ ನಮ್ಗೆ. ಮತ್ತೆ ಅದರಲ್ಲಿ ನಮ್ಗೆ ನೈಟ್ರೋಜನ್ ಮತ್ತೆ ಫಾಸ್ಫರಸ್, ಪೊಟ್ಯಾಶಿಯಂ ಕೂಡ ಸಿಗುತ್ತೆ. ಮತ್ತೆ ನಮ್ಗೆ ಅಡಿಕೆಗೆ ಬೇಕಾಗಿರೋಂಥದ್ದು ನೈಟ್ರೋಜನ್ ಒದಗಿಸುತ್ತೆ. ಮತ್ತೆ ನಾವು ಇದನ್ನ ಅಗಸೆನ ಇಲ್ಲೇ ಕಡ್ದು ಮಲ್ಚಿಂಗ್ ಆಗಿ ಕೊಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು. ಯಾಕಪ್ಪ ಅಂದ್ರೆ ನಮ್ಮ ಹತ್ರ ಯಾವುದೇ ರೀತಿ ಪ್ರಾಣಿಗಳಿಲ್ಲ. ಸೊ ಆ ಪ್ರಾಣಿಗಳಿಲ್ಲದ ಕಾರಣನೂ ಒಂದು, ಮತ್ತೆ ನಮ್ಗೆ ಮುಖ್ಯವಾಗಿ ನಮ್ಗೆ ಮಲ್ಚಿಂಗ್ ಬೇಕಾಯ್ತು. ಈ ಬೇಸಿಗೆಯಲ್ಲಿ ಮುಖ್ಯವಾಗಿ ಮಲ್ಚಿಂಗ್ ಬೇಕಾಗಿರೋದ್ರಿಂದ ನಾವು ಅಗಸೆನ ಕಡ್ದು ಇಲ್ಲೇ ಹಾಕಿದ್ವಿ. ಸೊ ಅದರಿಂದ ನಮ್ಗೆ ಭೂಮಿಯಲ್ಲಿನ ತೇವಾಂಶನ ಕಾಪಾಡ್ಲಿಕ್ಕೆ ತುಂಬಾ ಸಹಾಯ ಆಗಿದೆ. ಮತ್ತೆ ಅದು ನೆಕ್ಸ್ಟ್ ನಮ್ಗೆ ನಾವು ಇದರಲ್ಲಿ ಡಿಕಂಪೋಸರ್ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಮತ್ತೆ ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಾವು ನೈಸರ್ಗಿಕವಾಗಿ ಮತ್ತೆ ಸಾವಯವ ರೀತಿಯಲ್ಲಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಕೆಮಿಕಲ್ ಗೊಬ್ಬರ ಯಾವುದು ಆಗ್ತಾ ಇಲ್ಲ. ಅದರಿಂದ ನಮ್ಗೆ ಡಾಕ್ಟರ್ ಕಿಶನ್ ಚಂದ್ರ ಅವರ OWDC ಮತ್ತೆ NPK ಆಗಿರ್ಬೋದು, ಮತ್ತೆ ಟ್ರೈಕೋಡರ್ಮಾ, ವ್ಯಾಮೋ ಅದನ್ನು ಸಹ ಎಲ್ಲ ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಆ ಜೀವಾಣುಗಳು ನಾವು ಕೊಡ್ತಾ ಇರೋದ್ರಿಂದ ಅದಕ್ಕೆ ಯಾವಾಗ್ಲೂ ಒದಿಕೆಯಾಗಿ ಇರ್ಬೇಕು. ಸೊ ಅದರಿಂದ ನಾವು ಮಲ್ಚಿಂಗ್ ಅನ್ನ ಅಗಸೆಯಾಗಿ ಕೊಟ್ಟಿದೀವಿ. ಆ ಡಿಕಂಪೋಸರ್ ಕೊಡೋದ್ರಿಂದ ಇದು ಅಗಸೆ ಎಲ್ಲ ನಮ್ಗೆ ಕಡ್ಡಿ ಮತ್ತೆ ಎಲೆ ಅದರದೆಲ್ಲ ಕಾಂಡ ಎಲ್ಲ ಕೊಳ್ತು ನೆಕ್ಸ್ಟ್ ಅದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಮತ್ತೆ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ನಮ್ಮ ಹಿಂದ್ಗಡೆ ಎಲ್ಲ ಕಾಣ್ತಾ ಇದೆ. ಈ ಭೂಮಿನ ನಾವು ಯಾವುದೇ ರೀತಿಯಾದಂತ ಉಳುಮೆ ಮಾಡಿಲ್ಲ. ಫಸ್ಟ್ ಮಾಡಿದ್ವಿ 10 ತಿಂಗಳ ಹಿಂದೆ.
ಅಡಿಕೆ ಗಿಡ ಇಟ್ಟಾದ್ಮೇಲೆ ಯಾವುದೇ ರೀತಿಯಾದಂತ ನಾವು ಇದರಲ್ಲಿ ಉಳುಮೆ ಮಾಡಿಲ್ಲ. ಕಳೆ ಬೆಳೆದಿದೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕಳೆ ಬೆಳೆದಿದೆ. ಸೊ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿಯೊಬ್ರು ನೈಸರ್ಗಿಕವಾಗಿ ಮಾಡುವಂತ ರೈತರ ಉದ್ದೇಶ ಏನಂದ್ರೆ ಉಳುಮೆ ಮಾಡೋದಿಲ್ಲ. ಯಾಕಂದ್ರೆ ಉಳುಮೆ ಮಾಡೋದ್ರಿಂದ ಅದರಲ್ಲಿರುವಂತ ಮಣ್ಣು ಸವಕಳಿ ಆಗುತ್ತೆ, ಮತ್ತೆ ಜೀವಾಣುಗಳು ಸತ್ತೋಗ್ಲಿಕ್ಕೆ ಕಾರಣ ಆಗುತ್ತೆ. ಮತ್ತೆ ಭೂಮಿಗೆ ಯಾವುದೇ ರೀತಿಯಾದಂತ ಸೂರ್ಯನ ಕಿರಣ ಬೀಳಬಾರ್ದು. ಸೂರ್ಯನ ಕಿರಣ ಬೀಳೋದ್ರಿಂದ ಏನಾಗುತ್ತೆ, ಭೂಮಿಯಲ್ಲಿರುವಂತ ತೇವಾಂಶ ಬೇಗ ಆವಿ ಆಗುತ್ತೆ, ಮತ್ತೆ ಅದರಲ್ಲಿರುವಂತ ಜೀವಾಣುಗಳಿಗೂ ತೊಂದರೆ ಆಗುತ್ತೆ. ಅದರಿಂದ ನಾವು ಭೂಮಿನ ಉಳುಮೆ ಮಾಡಿಸಿಲ್ಲ. ಮತ್ತೆ ಅದಕ್ಕೆ ಇನ್ನೂ ಹೆಚ್ಚು ನಾವು ಏನು ಒದಿಕೆನ ಹಸಿರು ನಮ್ದು ಕಳೆ ಆಗಿರ್ಬೋದು ಅಥವಾ ಏನು ಒಣ ತ್ಯಾಜ್ಯ ಇದೆ ಅದನ್ನ ಒದಿಕೆಯಾಗಿ ಕೊಟ್ಟು ಈ ಭೂಮಿಯಲ್ಲಿರುವಂತ ಜೀವಾಣುಗಳಿಗೆ ವಾಸಿಸ್ಲಿಕ್ಕೆ ಸೂಕ್ಷ್ಮವಾದ ವಾತಾವರಣನ ಮಾಡ್ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಇಷ್ಟ ದಿವಸ ನೈಸರ್ಗಿಕವಾಗಿ ಮಾಡಿರೋದ್ರಿಂದ ನಮ್ಮ ಭೂಮಿ ಯಾವ ತರ ಇದೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕೈಯಲ್ಲೇ ತೆಗಿತಾ ಇದ್ದೀನಿ. ಯಾವುದೇ ರೀತಿಯಾದಂತ ಇಲ್ಲೇನು ಸಲಕರಣೆ ಉಪಯೋಗಿಸ್ತಿಲ್ಲ. ನೋಡಿ, ನಾವು ಕಡ್ದಾಕಿರೋಂತ ಏನು ತ್ಯಾಜ್ಯ ಅಗಸೆ ಅಥವಾ ನುಗ್ಗೆದಾಗಿರ್ಬೋದು ಎಲ್ಲ ಇಲ್ಲಿ ಕಳ್ತು ಕಪ್ಪಾಗಿ ಹ್ಯೂಮಸ್ ಆಗಿ ಇದು ಗೊಬ್ಬರವಾಗಿ ಪರಿವರ್ತನೆ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ಭೂಮಿ ಯಾವ ತರ ಇದೆ ಅಂತ. ನೋಡಿ, ಕೈಯಲ್ಲಿ ಈ ತರ ದಗಿಬೋದು. ಸೊ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ. ಇದು ನಾವು ಜೀವಾಮೃತ ಕೊಡ್ತಾ ಇರೋದ್ರಿಂದ ಮತ್ತೆ ವೇಸ್ಟ್ ಡಿಕಂಪೋಸರ್ ಕೊಡ್ತಾ ಇರೋದ್ರಿಂದ ಇದೇನಾಗುತ್ತೆ, ಇಲ್ಲಿ ಜೀವಾಣುಗಳ ಸಂಖ್ಯೆ ಹೆಚ್ಚಾಗಿ ಇದೇನಿದೆ ತ್ಯಾಜ್ಯ ಎಲ್ಲನ ಡಿಕಂಪೋಸ್ ಮಾಡಿ ಈ ಅಡಿಕೆ ಗಿಡಕ್ಕೆ ಬೇಕಾಗಿರುವಂತದ ಪೋಷಕಾಂಶಗಳನ್ನ ಒದಗಿಸ್ಕೊಡುತ್ತೆ. ಸ್ನೇಹಿತರೆ, ನಾವು ಮುಖ್ಯವಾಗಿ ನೈಸರ್ಗಿಕವಾಗಿ ಯಾಕೆ ಮಾಡ್ಬೇಕಂತ ಅನ್ಕೊಂಡಾಗ ಸೊ ಇದರಲ್ಲಿ ತುಂಬಾ ಉಪಯೋಗಗಳಿದೆ. ಏನಪ್ಪಾ ಅಂದ್ರೆ ಫಸ್ಟ್ನೇದಾಗಿ ನಾವು ಇದಕ್ಕೆ ಯಾವುದೇ ರೀತಿ ಉಳುಮೆ ಅವಶ್ಯಕತೆ ಇರೋದಿಲ್ಲ, ಮತ್ತೆ ಕಳೆ ತೆಗ್ಸುವಂತ ನಿರ್ವಹಣೆ ಸಹ ಇರೋದಿಲ್ಲ, ಮತ್ತೆ ಇದ್ರದ್ದು ಮೇಂಟೆನೆನ್ಸ್ ತುಂಬಾ ಈಸಿ ಇರುತ್ತೆ. ಅದರಿಂದ ನಮ್ಮಂತವ್ರಿಗೆ ನಮ್ಮಂತ ನೈಸರ್ಗಿಕ ಕೃಷಿ ಮಾಡೋರ್ಗೆ ತುಂಬಾ ಈಸಿ ಅನಿಸ್ತಾ ಇದೆ ಇದು. ಸ್ನೇಹಿತರೆ ನೋಡಿ, ಇಲ್ಲಿ ನಾವು ಬಾಳೆನೆಲ್ಲನ ಕಡ್ದಾಕಿದೀವಿ. ಇನ್ನೊಂದು ಕಡ್ದಾಗಕ್ಕೆ ನಾವು ಒಂದು ಮುಖ್ಯ ಉದ್ದೇಶ ಸಹ ಇದೆ ಇದರಲ್ಲಿ. ಏನಪ್ಪಾ ಅಂತ ಅಂದ್ರೆ ಈ ಅಡಿಕೆ ಗಿಡಗಳಿಗೆ ತುಂಬಾ ನೆರಳಾಗ್ತಾ ಇದೆ. ಸೊ ಅದರಿಂದ ಬೆಳವಣಿಗೆ ಕುಂಠಿತ ಆಗುತ್ತೆ. ಅದರಿಂದ ನಾವು ಮುನ್ನೆಚ್ಚರಿಕವಾಗಿ ಈಗಲೇ ಎಚ್ಚೆತ್ಕೊಂಡು ಕಡ್ದಾಕ್ತಾ ಇದೀವಿ. ಅಡಿಕೆ ಗಿಡಕ್ಕೆ ಮೇನು ಬೇಕಾಗಿರೋಂಥದ್ದು ನಾವೇನು ಫೋಟೋಸಿಂಥಸಿಸ್ ಅದು ಸರಿಯಾಗಿ ಆಗೋದಿಲ್ಲ. ಈ ಬಾಳೆ ಇದ್ರೆ ಅದರಿಂದ ನೆರಳು ಜಾಸ್ತಿ ಆಗ್ತಿದೆ. ಅಕ್ಸೆ ಇಲ್ಲ ಅಂದಿದ್ರೆ ಬಾಳೆ ಇಟ್ಕೋಬಹುದಾಯ್ತು. ಸೊ ಅಕ್ಸೆ ಇದೆ, ಇಲ್ಲ ಅಕ್ಸೆ ತೆಗಿಬೇಕಾಗುತ್ತೆ, ಇಲ್ಲ ಬಾಳೆ ತೆಗಿಬೇಕಾಗುತ್ತೆ. ಅದರಿಂದ ನಾವು ಬಾಳೆನೆ ತೆಗ್ದಿದೀವಿ. ಅಕ್ಸೆ ಇದ್ರೂ ಇರ್ಲಿ ಅಂತ ಹೇಳಿ. ಸ್ನೇಹಿತರೆ, ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ರೆ ಅಂತ ಭಾವಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಾನು ಮುಂದಿನ ವಿಡಿಯೋಗಳಲ್ಲಿ ನಮ್ಮ ಶ್ರೀಗಂಧ ಗಿಡ ಮತ್ತೆ ಹಾಗೆ ಬಟರ್ ಫ್ರೂಟ್ ಗಿಡದ ಬಗ್ಗೆ ಮಾಹಿತಿ ಕೊಡ್ತೇನೆ. ಮತ್ತೆ ಇನ್ನೂ ನಮ್ಮ ಹೊಲದಲ್ಲಿ ತುಂಬಾ ವಿಶೇಷವಾದ ಹಣ್ಣಿನ ಗಿಡಗಳು ಕೆಲವೊಂದಿದಾವೆ. ಅದ್ರ ಬಗ್ಗೆನೂ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಯುವ ರೈತನಿಗೆ ನೀವು ಸಪೋರ್ಟ್ ಮಾಡ್ಬೇಕಂತ ನಾನು ಕೇಳ್ಕೊಂತ ಇದ್ದೀನಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.